ನಮಸ್ಕಾರ, ನಾನು ಜ್ಯೋತಿ. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರು ವಿಶೇಷವಾಗಿ ಯಾವ ಕಾಳಜಿಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲ ಸಲ ಗರ್ಭಿಣಿ ಆದವರಿಗೆ ಅಥವಾ ಮನೆಯಲ್ಲಿ ಹಿರಿಯರು ಯಾರಾದರೂ ಇಲ್ಲ ಅಂತ ಅಂದರೆ ಇವನ್ನೆಲ್ಲ ನೀವು ತಿಳ್ಕೊಂಡಿರಲೇಬೇಕು. ಸೊ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನ್ನಿಸಿದರೆ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮೊದಲನೇದಾಗಿ ಗರ್ಭಿಣಿ ಆದವರು ಹೆಚ್ಚು ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬಾರ್ದು. ಕಿಚನ್ನಲ್ಲಿ ಹೆಚ್ಚಿನ ಸಮಯ ನಾವು ಕಳೀತೀವಿ. ಹೆಚ್ಚು ಸಮಯ ನಿಂತ್ಕೊಂಡೇ ಕೆಲಸ ಮಾಡೋದ್ರಿಂದ ಕಾಲಿನ ಮೇಲೆ ಪ್ರೆಷರ್ ಬಿದ್ದು ಕಾಲು ನೋವು ಅಥವಾ ಊತ ಕಾಣಿಸ್ಕೊಳ್ಬೋದು. ಜೊತೆಗೆ ಸುಸ್ತು, ಬೆನ್ನು ನೋವು ಕೂಡ ಬರಬಹುದು. ಅದಕ್ಕಾಗಿ ನೀವು ಮಧ್ಯೆ ಮಧ್ಯೆ ರೆಸ್ಟನ್ನು ಮಾಡಲೇಬೇಕು ಅಥವಾ ಸ್ವಲ್ಪ ಆಚೆ ಈಚೆ ನಡಿಬೇಕು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅದೇ ರೀತಿ ಕ್ಲೀನ್ ಮಾಡುವಾಗ ಜಾರಿ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ. ಉದಾಹರಣೆಗೆ ಸ್ಟೂಲ್ ಮೇಲೆ ನಿಂತ್ಕೊಂಡು ಕ್ಲೀನ್ ಮಾಡೋದು ಅಥವಾ ಏನಾದರೂ ವಸ್ತುಗಳನ್ನು ಇಡೋದು. ಈ ರೀತಿ ಮಾಡುವಾಗ ಸ್ವಲ್ಪ ಹುಷಾರಾಗಿ ಇರಬೇಕು. ಇನ್ನು ನೆಕ್ಸ್ಟು ಫುಡ್ ಅಥವಾ ಆಹಾರದ ವಿಷಯಕ್ಕೆ ಬಂದರೆ, ವಾತಾವರಣಕ್ಕೆ ತಕ್ಕ ಹಾಗೆ ಫುಡ್ಡನ್ನು ತಗೋಬೇಕು. ಅಂದರೆ ಸೀಸನ್ ಫುಡ್ ಅಂತ ಹೇಳ್ತಾರಲ್ವ, ಹಾಗೆ ನೀವು ತಗೋಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹೆಲ್ತ್ಗೆ ಯಾವ ಫುಡ್ ಸೂಟ್ ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿರುತ್ತೆ ಅಲ್ವಾ. ಇವಾಗ ಕೆಲವರಿಗೆ ಅಸ್ತಮಾ ಇರಬಹುದು, ಕೆಲವರಿಗೆ ಹೀಟ್ ಬಾಡಿ, ಇನ್ನು ಕೆಲವರಿಗೆ ಕೋಲ್ಡ್ ಬಾಡಿ ಇರುತ್ತೆ, ಮತ್ತು ಕೆಲವರಿಗೆ ಕೆಲವು ಆಹಾರಗಳನ್ನು ಸೇವನೆ ಮಾಡಿದರೆ ಅಲರ್ಜಿ ಇರುತ್ತೆ. ಸೊ ನೀವು ಆಹಾರಗಳನ್ನು ಸೇವಿಸುವಾಗ ಎಚ್ಚರದಿಂದ ಇರಿ. ಆದಷ್ಟು ಶುಚಿಯಾದ ಪ್ರೋಟೀನ್ಯುಕ್ತ ಆಹಾರವನ್ನು ತಗೊಳ್ಳಿ. ನೀರನ್ನು ಜಾಸ್ತಿ ಕುಡಿಬೇಕು. ಇನ್ನು ನೆಕ್ಸ್ಟ್, ಕೆಲವರು ಟೈಲರಿಂಗ್ ಮಾಡ್ತಾ ಇರ್ತಾರೆ. ಅಂಥವರು ಸ್ಟಿಚಿಂಗ್ ಮಾಡಬಹುದಾ ಬೇಡವಾ ಅಂತ ತುಂಬ ಜನರಿಗೆ ಡೌಟ್ ಇದೆ. ನೋಡಿ, ಮಾಡಲೇಬಾರ್ದು ಅಂತ ಏನಿಲ್ಲ, ಮಾಡಬಹುದು. ಬಟ್ ನಿಮ್ಮ ಹೆಲ್ತ್ ಯಾವ ರೀತಿ ಇದೆ, ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಹೊಟ್ಟೆ ಮೇಲೆ ಪ್ರೆಷರ್ ಬೀಳಬಾರ್ದು. ಹೆವಿ ವರ್ಕನ್ನು ಮಾಡಬೇಡಿ. ರೆಸ್ಟ್ ಮಾಡ್ತಾ ಸ್ಟಿಚಿಂಗ್ ಮಾಡಬಹುದು. ಕೆಲವರು ಅನಿವಾರ್ಯತೆ ಇದ್ದಾಗ 9 ಮಂತ್ಸ್ ತನಕ ಸ್ಟಿಚಿಂಗ್ ಮಾಡಿದ್ದಾರೆ. ಅಂಥವರನ್ನು ನಾನೇ ನೋಡಿದ್ದೀನಿ. ಬ್ಲೀಡಿಂಗ್ ಏನಾದರೂ ಕಾಣಿಸೋದು, ಹೊಟ್ಟೆ ನೋವು ಕಾಣಿಸಿದರೆ ಸ್ಟಾಪ್ ಮಾಡಬೇಡಿ. ಇನ್ನು ನೆಕ್ಸ್ಟ್, ಗರ್ಭಿಣಿ ಇರುವಾಗ ದಂಪತಿಗಳು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಹುದಾ ಅಥವಾ ಬೇಡವಾ ಅನ್ನುವ ಗೊಂದಲ ಇರುತ್ತೆ. ನಿಮ್ಮ ಪತ್ನಿ ಗರ್ಭಿಣಿ ಆದಾಗ ಅವಳಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ತುಂಬ ಬದಲಾವಣೆ ಆಗುತ್ತೆ. ಇದನ್ನು ಮೊದಲು ಗಂಡ ಆದವನು ಅರ್ಥ ಮಾಡ್ಕೊಳ್ಬೇಕು. ಅವಳಿಗೆ ಒಪ್ಪಿಗೆ ಇಲ್ಲದೆ ಅಥವಾ ಒತ್ತಾಯವಾಗಿ ಏನನ್ನೂ ಮಾಡಬಾರ್ದು. ನಿಮ್ಮ ಮಗು ಬೆಳವಣಿಗೆಗೆ ತಾಯಿ ಮನಸ್ಥಿತಿ ಮತ್ತು ಆರೋಗ್ಯ ಎರಡೂ ಬಹಳ ಮುಖ್ಯ. ಆಕೆ ಆರೋಗ್ಯವಾಗಿದ್ದು ಅವಳ ಸಮ್ಮತಿ ಇದ್ದರೆ 5 ತಿಂಗಳಿಂದ 8 ತಿಂಗಳು ತನಕ ಸೇರ್ಬೋದು. ಆದರೆ ಹೊಟ್ಟೆಯ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಬೀಳದ ರೀತಿ ನೋಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್, ಭಾರದ ವಸ್ತುವನ್ನು ಎಳೆಯೋದು ಅಥವಾ ಎತ್ತೋದು ಮಾಡಬೇಡಿ. ಕೆಮಿಕಲ್ ವಸ್ತು ಉಪಯೋಗಿಸುವಾಗ ಮಾಸ್ಕನ್ನು ಹಾಕ್ಕೊಳ್ಳಿ. ಆದಷ್ಟು ಜರ್ನಿ ಮಾಡೋದನ್ನು ಅವಾಯ್ಡ್ ಮಾಡಿ. ಒಳ್ಳೆಯ ವಿಚಾರ ಮಾಡುವುದು, ದೇವರ ಸ್ತೋತ್ರ ಹೇಳುವುದು, ಇವೆಲ್ಲ ನಿಮ್ಮ ಮಗುವಿನ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಎಲ್ಲ ಗರ್ಭಿಣಿ ಆರೋಗ್ಯ ಒಂದೇ ರೀತಿ ಇರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ವ್ಯತ್ಯಾಸ ಇರುತ್ತೆ. ನಿಮ್ಮ ಆರೋಗ್ಯದ ಸ್ಥಿತಿ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ಪೂರಕವಾದ ಚಿಕಿತ್ಸೆಯನ್ನು ತಗೊಳ್ಳಿ. ಓಕೆ, ಇಲ್ಲಿ ತನಕ ಮುಖ್ಯವಾಗಿ ಗರ್ಭಿಣಿಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇರಬೇಕಾದಂತಹ ಎಚ್ಚರಿಕೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಅಥವಾ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅಥವಾ ಇನ್ಸ್ಟಾದಲ್ಲಿ ಕೂಡ ನೀವು ಮೆಸೇಜನ್ನು ಮಾಡಬಹುದು. ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.